ಆಲೋಚನೆ ಅವರು ಬಂದಿದೆ. ಎದುರಿಗಿರ್ತಕ್ಕಂಥವ್ರು ನೀವು ನೋಡಿ, ಸತೀಶ್ ಅವರ ತಂದೆ ತಾಯಿಯವರು ಮಾವಾರು ಹೋಗಿ ಸರ್ ನೀವು ಹೋಗಿ ಗುರುಗಳ ಅಕ್ಕ ಹೋಗ್ಬಿಡ್ರಿ. ಕಣ್ಣು ಕೊಟ್ಟು ತಂದೆ ತಾಯಿ, ಕಣ್ಣು ಕೊಟ್ಟು ದೇವರು ಎಲ್ಲ ಒಂದು ಹೋಗಿ ನೀವು ಹೋಗಿ ಅಪ್ಪಾರ ಸತೀಶ್ ಮಾವರನ್ನ ಹತ್ತಿರ ಕರ್ಕರಿ, ಅಪ್ಪಾರ ಅವರನ್ನ ಕರ್ಕರಿ ಬನ್ನಿ. ಸತೀಶ್ ಅವರ ಆಲೋಚನೆಗಳು ನಿಜವಾಗ್ಲೂ ಕೂಡ ಮುಂದೆ ಮದುವೆಗಾರಿಗೆ ನಾವು ಏನಾದ್ರು ನಮ್ಮ ಲಗ್ನ ಟೈಮ್ನಾಗ ಹಿಂಗ್ ಮಾಡ್ಬೇಕು ನೋಡಪ್ಪ ಅಂತಕ್ಕಂಥ ಆಲೋಚನೆ ಬರೋ ರೀತಿ ಒಳಗಿದೆ. ನಿಜವಾಗ್ಲೂ ಕೂಡ ಸತೀಶ್ ಮತ್ತು ಮಹಾರಾಣಿ ಅವರ ದಾಂಪತ್ಯ ಜೀವನ ಸುಖವಾಗಿರ್ಲಿ ಅಂತಕ್ಕಂಥ ಶುಭ ಹಾರೈಕೆ. ಈ ಕಡೆ ನೋಡ್ರಾಗ ಎಲ್ಲರೂ ಅಂತಾರ್ರಿ ನಾವು ನೆರಳು ಕೊಟ್ಟವಪ್ಪ ಆರಾಮಿರ್ಲಿ ಅಂತ ಹೇಳಿ. ನಿಜವಾಗ್ಲೂ ಕೂಡ ಇಂಥ ಆಲೋಚನೆ ಅವ್ರಿಗೆ ಬಂದಿದೆಯಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು. ಅವ್ರ ತಂದೆ ತಾಯಿಗಳು ಬಹಳ ರುದ್ರಪ್ಪ ಅವರು ಬ್ಯಾತಾಳದವರು, ಅವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಬೇಕು, ಚರ್ಚೆ ಕೊಡ್ಲಿಕ್ಕೆ ಅಂತ ವಿನಂತಿಸ್ಕೊಳ್ತಾ ಇದ್ದಾನೆ. ಇನ್ನು ಇದಾವೆ, ನೆಕ್ಸ್ಟ್ ರೌಂಡ್ ಮತ್ತೆ ಕೊಡ್ತೇವೆ. ಒಂದು ಸಂಗತಿ ಇಲ್ಲಿ ಬಹಳಷ್ಟು ವಿಶೇಷವಾಗಿ ನಮ್ಮೆಲ್ಲ ಸಮೂಹ ಮಾಧ್ಯಮದ ಗೆಳೆಯರು ಕೂಡ ಬಂದಿದ್ದಾರೆ. ಆ ಎಲ್ಲ ಸಮೂಹ ಮಾಧ್ಯಮದ ಗೆಳೆಯರನ್ನು ಕೂಡ ಆತ್ಮೀಯವಾಗಿ ನಾವು ಸ್ವಾಗತಿಸ್ಕೊಂಡು, ಅವರು ನಿಜವಾಗ್ಲೂ ಕೂಡ ಇವತ್ತು ಈ ಸುದ್ದಿಯನ್ನ ಇವತ್ತು ನಾಡಿನಾದ್ಯಂತ ವಿಶ್ವದಾದ್ಯಂತ ಪ್ರಚಾರ ಮಾಡಿದ್ರೆ ಬಹುಶಃ ಹೊಸದಾಗಿ ಲಗ್ನ ಆಗಾರ ಏನಾದ್ರೆ ಎಲ್ಲರಿಗೂ ಕೂಡ ನಾವು ಯಾಕೆ ಹಿಂಗೆ ಏನಾದ್ರು ಮಾಡಬಾರ್ದು ಅಂತ ಆಲೋಚನೆ ಬರುತ್ತೆ. ಆ ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದ ಹಾಗೂ ಪ್ರಿಂಟ್ ಮಾಧ್ಯಮದ ಎಲ್ಲ ಗೆಳೆಯರನ್ನು ಕೂಡ ನಾವು ಅಭಿನಂದಿಸಿ ಸ್ವಾಗತಿಸ್ತಾ ಇದ್ದೇವೆ. ಅವ್ರ ಹಿಂದ್ ಬಯಸ್ತಕ್ಕಂಥ ಕಾರ್ಯವನ್ನ ತಮ್ಮ ಮದುವೆಯ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಇದು ಅಭಿನಂದನೆಗೆ ಸೂಕ್ತವಾಗಿರ್ತಕ್ಕಂಥದ್ದು. ಎಲ್ಲರೂ ದಣಿಗಳು ಬೇಗನೆ ವೇದಿಕೆಯನ್ನ ತೆರವುಗೊಳಿಸಬೇಕು. ಮುಂದಿನ ಟೀಮ್ ಅನ್ನ ನಾನು ಕರೀತಾ ಇದ್ದೇನೆ. ಸತೀಶ್